ಇವತ್ತು ಬಡತನ ಒಂದು, ನಾನೊಬ್ಬ ಮತ್ತೊಮ್ಮೆ ಡಾಕ್ಟರ್ ಆಗಿ ಹೇಳ್ತೇನೆ, ಬಡತನನೇ ದೊಡ್ಡ ರೋಗ. ಪಾವರ್ಟಿ ಇಸ್ ದ ಬಿಗ್ಗೆಸ್ಟ್ ಇಲ್ನೆಸ್. ಅದನ್ನ ಯಾವ ರೀತಿ ಬದಲಾವಣೆ ಮಾಡೋದು? ಕೆಲಸ ಮಾಡಿ. ಆ ಕಾರಣಕ್ಕೋಸ್ಕರನೇ ಅವತ್ತು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2013 ಬಂದ ತಕ್ಷಣನೇ ಯಾರು ಹೊಟ್ಟೆ ಹಸಿದುಕೊಂಡು ಮಲಗಬಾರ್ದು ಅಂತೇಳಿ ಅನ್ನದ ಭಾಗ್ಯವನ್ನ ಕೊಟ್ಟು ಇಡೀ ದೇಶಕ್ಕೆ ಎಚ್ಚೆತ್ಕೊಂಡಂಗೆ ಮಾಡಿದ್ರು. ಅದೇ ರೀತಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಪದಗ್ರಹಣ ಮಾಡಿದ ಮೊದಲನೇ ದಿನನೇ ಅವ್ರು ಹೇಳಿದ್ರು, ನಾನು ಹೇಗಾದ್ರೂ ಮಾಡಿ ಬಡವರಿಗೆ ಸಹಾಯ ಮಾಡಬೇಕು ಅಂತೇಳಿ ವಿಶೇಷವಾದಂತಹ ಫೈನಾನ್ಷಿಯಲ್ ಗ್ಯಾರಂಟಿ ಸ್ಕೀಮು ಗೃಹಲಕ್ಷ್ಮಿ. ಇವತ್ತು ಬಹಳ ಜನ ಆಡ್ಕೊತಾರೆ 2,000 ರೂಪಾಯಿ ಏನಾಗ್ಬಿಡುತ್ತೆ, 2,000 ಬದಲಾವಣೆ ಏನಾಯ್ತು. ನಾನು ನೋಡಿದ್ದೀನಿ ಕಣ್ಣಾರೆ. ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಇವತ್ತು ನಾವು ಇನ್ನೂ 5,000 ಜನಕ್ಕೆ ನಾವು ಮನೆಗಳು ಕೊಡಿಸ್ಲಿಕ್ಕೆ ಬಹಳಷ್ಟು ಹೋರಾಟ ಮಾಡ್ತಾ ಇದ್ದೀವಿ. ಕುಟುಂಬದವ್ರು ಗುಡಿಸಲಿದ್ದಾರೆ, ಅವರಿಗೆ 24,000 ರೂಪಾಯಿ ಪ್ರತಿ ವರ್ಷ ಕೊಟ್ಟರೆ ಆ ಬದುಕಿನ ಬದಲಾವಣೆ ಬೆಳಕನ್ನು ನೋಡಬೇಕು ಅಂದ್ರೆ ಯಾರು ಬೆಂಗಳೂರಲ್ಲಿ ಬಂದು ನೋಡಬೇಕು. ಮಾನ್ಯ ಸಭಾಧ್ಯಕ್ಷರು, ದಯವಿಟ್ಟು ಗ್ಯಾರಂಟಿ ಸ್ಕೀಮ್ ಗೃಹಲಕ್ಷ್ಮಿ ಬಗ್ಗೆ ಯಾರು ವಿರೋಧ ಮಾಡಿದ್ರೆ ಆ ಶಾಪ ತಟ್ಟುತ್ತೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಒಂದು ಚಾಲೆಂಜ್ ಕೊಡ್ತೇನೆ, ಯಾರಾದ್ರೂ ಮುಂದಿನ ಸರ್ಕಾರ ಯಾವ್ದು ಬದಲಾವಣೆ ಆದ್ರೂ ಯಾರು ಗ್ಯಾರಂಟಿ ಸ್ಕೀಮ್ ನಿಲ್ಲಿಸಲಿಕ್ಕೆ ಆಗಲ್ಲ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಆಯ್ತು ರಂಗನಾಥ್ ಫಿನಿಶ್ ಮಾಡಿ ಮಾತಾಡ್ತೀನಿ. ಈಗ ಇನ್ನೊಂದು ಮಾತು ಹೇಳ್ತೇನೆ, ಮುಂದಿನ ಸಾಲಿನ 2028 ಸರ್ಕಾರ ಬಂದ್ರೆ 2,000 ಇರುವಂತ ಗ್ಯಾರಂಟಿ ಸ್ಕೀಮ್ ನ 4,000 ರೂಪಾಯಿ ನೀವೇ ಕೇಳಿದ್ರೆ ಮಾಡ್ಲಿಕ್ಕೆ ನಾವು ತಯಾರಿ. ರಘುಮೂರ್ತಿ ಅವರೇ, ರಂಗನಾಥ್. ಮಾನ್ಯ ಸಭಾಧ್ಯಕ್ಷ, ಒಂದೆರಡು ನಿಮಿಷ ಕೇಳ್ಕೊಳ್ಳಿ. ಮಾನ್ಯ ಸಭಾಧ್ಯಕ್ಷ, ಇವತ್ತು ನಮ್ಮ ಬಿಜೆಪಿ ಅವರು ಟೀಕೆ ಮಾಡ್ತಾರೆ. ಯಾವ ಕಾರಣಕ್ಕೋಸ್ಕರ ಹರಿಯಾಣದಲ್ಲಿ, ಡೆಲ್ಲಿಲಿ, ಮಹಾರಾಷ್ಟ್ರದಲ್ಲಿ ಹೇಳ್ತೀನಿ. ಮೊನ್ನೆ ಅದನ್ನೇ ಕೇಳ್ತಿದ್ದೆ ನಾನು. ಇವತ್ತು ಎಲ್ಲ ಹೇಳಿ. ಮಾನ್ಯ ಸಭಾಧ್ಯಕ್ಷ, ನಮ್ದು ಏನಿದೆ, ಹುಡುಗರಿಗೆ ಕೆಲಸ ಕೊಡಿಸಬೇಕು. ಇವತ್ತು ನಾನು ಎಂ ಬಿ ಪಾಟೀಲ್ ಸಾಹೇಬರಿಗೆ ವಿಶೇಷವಾಗಿ ಧನ್ಯವಾದ ಹೇಳ್ತಾ ಬಯಸ್ತೀನಿ. ಫಾಕ್ಸ್ಕಾನ್ ಅಲ್ಲಿ ಒಂದೇ ಕಡೆ ಇವರೆಲ್ಲ ಹೋಗಿ ವಿರೋಧ ಪಕ್ಷದವರಿಗೆ ಟೂರಿಸ್ಟ್ ಕರ್ಕೊಂಡೋಗಿ ತೋರಿಸಬೇಕು. 50,000 ಜನಕ್ಕೆ ಕೆಲಸ ಕೊಡುವಂತ ಒಂದು ವಿಶೇಷವಾಗಿ ಸಿಟಿ ಏನು ಕ್ಲೀನ್ ಸಿಟಿಯಿಂದ ಹಿಡಿದು ಸಿಗ್ನೇಚರ್ ಸಿಟಿಯಿಂದ ಹಿಡಿದು ಬದಲಾವಣೆ ತರಲು ಪ್ರಯತ್ನ ತಾಲೂಕು 500 ಜನಕ್ಕೂ ಇಲ್ಲ. ಮೀಟಿಂಗ್ ಮಾಡಿ ಅಂತ ರಾಜ್ಯದವರಿಗೆ ನಮ್ಮ ತಾಲೂಕವ್ರಿಗೆ ಇಲ್ಲ. ಯಾರ್ಯಾರು ಬೇಕು ತಂದು ಕೊಡಿ, ಅದನ್ನ ಯಾವ ರೀತಿ ನಮ್ಮ ಮಂತ್ರಿಗಳ ಜೊತೆ ಮಾಡ್ಕೊಬೇಡಿ. ಮಾನ್ಯ ಸಭಾಧ್ಯಕ್ಷರೇ, ಈಗ ಬೆಂಗಳೂರಲ್ಲಿ ಇವಾಗ ಮಾರ್ಚ್ ನಮ್ಮ ಅಶ್ವತ್ಥಣ್ಣ ಇದ್ದಾರೆ, ನೀರಿನ ಅಭಾವ ಶುರುವಾಗಬೇಕಾಯಿತು. ಇವತ್ತೇನು ಸರ್ಕಾರದ ತೆಗೆದುಕೊಂಡಿರುವಂಥ 5th ಫೇಸಿನ ಹಂತದಲ್ಲಿ ನೀರು ಟಿ ಕೆ ಹಳ್ಳಿಯಿಂದ ಕೊಡಿಸ್ತಾರೆ ಅಂತದ್ರಲ್ಲಿ ಈ ಅಭಾವ ಗೋಚರ ಆಗದಾರಂಥ ಪರಿಸ್ಥಿತಿನ ನಿರ್ಮಾಣ ಮಾಡಿ ಇವತ್ತು ನಾನು ವಿಶೇಷವಾಗಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಧನ್ಯವಾದ ಹೇಳಿ ಬಯಸ್ತೇನೆ. ಹಾಗೇನೆ ಇವತ್ತು ಏರ್ಪೋರ್ಟ್ ನಿರ್ಮಾಣದಿಂದ ಹಿಡಿದು ಕ್ವೀನ್ ಸಿಟಿಯಿಂದ ಹಿಡಿದು ಸಿಗ್ನೇಚರ್ ಪಾರ್ಕಿಂದ ವಿಶೇಷವಾಗಿ ತರ್ತಾ ಇದ್ದಾವೆ. ಟ್ರಾಫಿಕ್ ಜಾಮ್ ತೆಗಿಬೇಕು ಅಂತಿದ್ದೀವಿ. ಇವತ್ತು ಟನಲಿನ ಮೂಲಕ ಟ್ರಾಫಿಕ್ ಜಾಮ್ಗಳನ್ನು ತೆಗೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಬೇಕು ಅಂತ ಬೆಂಗಳೂರಲ್ಲಿ ಹೊರಟಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಬಹಳಷ್ಟು ಯೋಚನೆ ಮಾಡಿ ಇವತ್ತು ಅಭಿವೃದ್ಧಿಯ ಬಗ್ಗೆ ವಿರೋಧ ಪಕ್ಷದವರು ಎಷ್ಟೇ ವಿರೋಧ ಮಾಡಿದ್ರು ಸಹ ನಾವು ಅಭಿವೃದ್ಧಿಯ ದಿಕ್ಕಿನಲ್ಲಿ ಹೋಗುವಂತ ಪಥವನ್ನ ಕಡಿವಾಣ ಹಾಕಿ ಸಾಧ್ಯವಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ಈಗ ನಮ್ಮ ತಾಲೂಕು ಒಂದು ನಿಮಿಷ ಮಾನ್ಯ ಸಭಾಧ್ಯಕ್ಷ, ಡಿಲಿಮಿಟೇಷನ್ ಅನ್ನೋದು ಏನು ಇವಾಗ ಮರು ವಿಂಗಡಣೆ ಮಾಡ್ತಾ ಇದ್ದಾರೆ. ಮಾನ್ಯ ಸಭಾಧ್ಯಕ್ಷ, ನಿಮಗೂ ಇದು ಬಹಳಷ್ಟು ಎಚ್ಚರವಾದಂತಹ ಅಂದು ಇಡೀ ಭಾರತ ದೇಶದಲ್ಲೇ ಫ್ಯಾಮಿಲಿ ಪ್ಲಾನಿಂಗ್ ವಿಚಾರದಲ್ಲಿ ಕೊಟ್ಟಂತ ಆದೇಶ ಕೇಂದ್ರ ಸರ್ಕಾರದಿಂದ ಪಾಲಿಸುತ್ತಿರುವಂತವರು ಕರ್ನಾಟಕದವರು, ತಮಿಳುನಾಡರು, ಕೇರಳದವರು ಮತ್ತು ಆಂಧ್ರ ಪ್ರದೇಶರು. ಇವತ್ತು ಮರು ವಿಂಗಡಣೆ ಮಾಡುವಂತ ಸಂದರ್ಭದಲ್ಲಿ ನಾವು ಫ್ಯಾಮಿಲಿ ಕಂಟ್ರೋಲ್ ಮಾಡಿರೋಂಥ ಮಕ್ಕಳುಗಳು ಒಂದು ಕುಟುಂಬಕ್ಕೆ 2 ಮಾಡಿರುವಂತ ವಿಚಾರದಲ್ಲಿ ಇವತ್ತು ನಾವು ನೊಂದ್ಕೊಂಡು ಕೇಂದ್ರ ಸರ್ಕಾರದಲ್ಲಿ ಹೇಳ್ತಾರೆ ಜನಗಣತಿ ಆಧಾರದ ಮೇಲೆ ರಾಜಕೀಯದ ಪ್ರತಿನಿಧಿ ಮಾಡ್ತೇವೆ ಅಂತ. ನಾನು ಮತ್ತೊಮ್ಮೆ ಪ್ರಶ್ನೆ ಕೇಳ್ತೇನೆ, ನಾವು ನಿಮಗೋಸ್ಕರ ಗೌರವ ಕೊಟ್ಟು ಎಲ್ಲ ರೀತಿಯಲ್ಲೂ ಶಿಸ್ತು ಪದ್ಧತಿಯಲ್ಲಿ ಇರುವಂತಹ ಕುಟುಂಬದ ಕರ್ನಾಟಕ ರಾಜ್ಯದವರಿಗೆ ಇವತ್ತು ರಾಜಕೀಯದ ಒಂದು ಪ್ರತಿನಿಧಿಗಳನ್ನು ಕಡಿಮೆ ಮಾಡಿಕೊಂಡು ಉತ್ತರ ಪ್ರದೇಶರಿಗೆ, ಅಸ್ಸಾಂಗೆ, ಬಿಹಾರ ಕೊಡುವಂತ ಎಷ್ಟು ನ್ಯಾಯ? ಮಾನ್ಯ ಸಭಾಧ್ಯಕ್ಷ, ಈ ವಿಚಾರದಲ್ಲಿ ನಾವೆಲ್ಲ ವಿರೋಧ ಪಕ್ಷರು ಕೈ ಜೋಡಿಸಬೇಕು. ಇವತ್ತು ಅವ್ರು ಯಾವ ಪಕ್ಷನೇ ಇರಲಿ, ಮುಂದಿನ ಅವರ ಒಂದು ಸಂತತಿ ವಿಚಾರದಲ್ಲಿ ಪ್ರಶ್ನೆ ಬದುಕೋಸ್ಕರ ನಾವು ಹೋರಾಟ ಮಾಡಬೇಕು. ಮಾನ್ಯ ಸಭಾಧ್ಯಕ್ಷ, ಕೊನೆಯದಾಗಿ ಇವತ್ತು ಯಾರು ಇದನ್ನ ವಿಚಾರನ ಅರ್ಥ ಮಾಡ್ಕೋತಾ ಇಲ್ಲ. ನಮ್ಮ ಗ್ರಾಮೀಣ ಪ್ರದೇಶದ ಮಾನ್ಯ ಸಭಾಧ್ಯಕ್ಷ 2 ಪ್ರಾಬ್ಲಮ್ ಇದೆ. ಒಂದು ಆನ್ಲೈನ್ ಪ್ರಾಬ್ಲಮ್, ಆನ್ಲೈನ್ ಗೇಮ್ಸ್ ಪ್ರಾಬ್ಲಮ್, ಒಂದು ಡ್ರಗ್ಸ್ ಪ್ರಾಬ್ಲಮ್. ಮೊನ್ನೆ ತಾನೇ 72 crores rupees MDMA ಮತ್ತೆ ಹೆರಾಯಿನ್ ಮತ್ತೆ ಕೊಕೇನ್ ಸಿಕ್ಕಿದೆ. ಮಾನ್ಯ ಸಭಾಧ್ಯಕ್ಷ, ಈಗ ಮೊದಲೆಲ್ಲ ಕೊಕೇನ್ ಹೊಸ ಕ್ರೀಮ್ ಲೇಯರ್ಸ್ ಅಡಿಕ್ಷನ್ ಆಗ್ಬಿಡಿದು. ಈಗ ಸುಮಾರಾಗಿ ಹಳ್ಳಿ ಜನನು ಕೊಕೇನ್ ಯೂಸ್ ಮಾಡುವಂಥ ಸಂದರ್ಭಗಳನ್ನು ನಿರ್ಮಾಣ ಆಗ್ತಿರೋಂಥದ್ದು, ಹೆರಾಯಿನ್, ಗಾಂಜಾ ನಿರ್ಮಾಣ ಆಗ್ತಿರೋದನ್ನ ತಡೆ ಹಿಡಿಬೇಕಾದ್ರೆ ಕಾನೂನಿನ ಸುವ್ಯವಸ್ಥೆಯಲ್ಲಿ ಇನ್ನು ಬಲಪಡಿಸಬೇಕಾದಂಥ ಸಂದರ್ಭ ನಿರ್ಮಾಣ ಆಗಿದೆ. ಮಾನ್ಯ ಸಭಾಧ್ಯಕ್ಷ, ಇವತ್ತು ಆನ್ಲೈನ್ ಗೇಮ್ ಜಾಸ್ತಿ ಹೊತ್ತು ಟೈಮ್ ಕೊಡ್ತಾ ಇಲ್ಲ. ಇಂಪಾರ್ಟೆಂಟ್ ವಿಚಾರಗಳು ನಮ್ಮ ಗ್ರಾಮಾಂತರ ಇದು ಪ್ರದೇಶದಲ್ಲಿ ಯುವ ಜನರು, ಮಹಿಳೆಯರು ಇನ್ವಾಲ್ವ್ ಆಗ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ನೀವು ಓಪನ್ ಮಾಡಿ ಮಾನ್ಯ ಸಭಾಧ್ಯಕ್ಷ, ಆನ್ಲೈನಲ್ಲಿ ರಮ್ಮಿಯಿಂದ ಹಿಡಿದು ಕ್ರಿಕೆಟ್ ಇಂದ ಹಿಡಿದು ಪ್ರತಿಯೊಂದು ವಿಚಾರದಲ್ಲೂ ನೀವು 10 ರೂಪಾಯಿಂದ ಹಿಡಿದು 10 ಲಕ್ಷ ತನಕ ಬೆಟ್ಟಿಂಗ್ ಮಾಡೋದು ಏನು ಇದು? ಮಾನ್ಯ ಸಭಾಧ್ಯಕ್ಷ, ಕಾನೂನು ವ್ಯವಸ್ಥೆ ಏನಾಗಿದೆ? ಕೇಂದ್ರ ಸರ್ಕಾರದ ಕಂಟ್ರೋಲ್ ಬರೋದಿದು. ಯಾವ ರೀತಿ ಇದು ಇಂಟರ್ನೆಟ್ ಅಲ್ಲಿ ಮತ್ತು ಆನ್ಲೈನ್ ಅಲ್ಲಿ ಇದನ್ನ ತಡೀಲಿಕ್ಕೆ ಆಗೋದಿಲ್ವಾ? ಇದು ಇಷ್ಟೊಂದು ಮುಕ್ತವಾಗಿ ಬಿಟ್ಬಿಟ್ಟು ಪ್ರತಿಯೊಬ್ಬನು ಇವತ್ತು ಏನೋ ಒಂದು ಟೆಂಪ್ಟ್ ಆಗ್ತಾನೆ. ಫಸ್ಟ್ ಫೇಸ್ ಅಲ್ಲಿ, ಸೆಕೆಂಡ್ ಅಡಿಕ್ಷನ್ ಹೋಗ್ತಾನೆ, ಥರ್ಡ್ ಸ್ಟೇಜ್ ಅಲ್ಲಿ ಸಾಲ ಮಾಡ್ಕೊಂಡು ಸೂಸೈಡ್ ಮಾಡ್ಕೊತಾನೆ. ಸರ್ ರಘುಮೂರ್ತಿ ಅವರೇ, ಇದು ಒಂದು ನಿಮಿಷ ಸಭಾಧ್ಯಕ್ಷ, ಒಂದು ನಿಮಿಷ ಕೇಳ್ಕೊತೀನಿ. ಅವ್ರು ನನ್ನ ಸಾಹೇಬ್ರು ನಂಗೆ ಆಶೀರ್ವಾದ ಮಾಡ್ತಾರೆ. ಇವತ್ತು ನೀವು
ಲಿಕ್ಕರ್ ಬಗ್ಗೆ ಮಾತಾಡಿದ್ದು ಕೆಲ ಹಾಸ್ಯ ಚಟಾಕಿ, ಅದನ್ನ ಸೀರಿಯಸ್ ತಗೊಳ್ಳೋದೇನು ಬೇಡ. ಏನಾದ್ರು ರೆಕಾರ್ಡ್ ಹೋಗಿದ್ರೆ ದಯಮಾಡಿ ತೆಗೆದಾಕಿ. ಶ್ರೀಶಮಣ ಆಯ್ತು. ಈಗ ಎರಡು ವಿಚಾರ ಮಾನ್ಯ ಸಭಾಧ್ಯಕ್ಷ, ಸಿಲ್ಕ್ ಮತ್ತು ಮಿಲ್ಕ್ ನಮ್ಮ ತುಮಕೂರು ಜಿಲ್ಲೆದು ಮಾನ್ಯ ಅಲ್ಲ ಅದನ್ನೆಲ್ಲ ಬಿಟ್ಟು ಬೇರೆ ಮಾತಾಡಿ. ಈಗ ರಾಶಿ ಮಾತ್ರ ಆಯ್ತಾ ನಿಮ್ಮ ಜಿಲ್ಲೆ ಅಂತ ಹೇಳಿ? ಪ್ರಾಬ್ಲಮ್ ಇದು ಕೇಳ್ಕೊಳ್ಳಿ. ಇವತ್ತು ಟೈಮ್ ಆಯ್ತು. ನೀವು ಏನ್ ಹೇಳ್ತೀರಿ, ಹಸು ಸಾಕ್ಬಿಡು ಒಂದು ಕುಟುಂಬ ಉದಾರ ಆಗ್ಬಿಡುತ್ತೆ ಅಂತೀರಿ. 10 ನಿಮಿಷ ಆಯ್ತು. ಯಾರಿಗೂ ಗೊತ್ತಾಗ್ತಿಲ್ಲ. ಒಂದು ಹಸು ಇಟ್ಕೊಂಡ್ರೆ ಇಡೀ ಕುಟುಂಬ ಕಮಿಟ್ಮೆಂಟ್ ಇದೆ ಮಾನ್ಯ ಸಭಾಧ್ಯಕ್ಷ. ಬೆಳಗ್ಗೆ ನಂತರ ವರ್ಕ್ ಮಾಡಬೇಕು. ಆಚೆ ಹೋಗಿ ಕೂಲಿ ಮಾಡಿದ್ರೆ 500 ರೂಪಾಯಿ 1,000 ರೂಪಾಯಿ ಸಿಗುತ್ತೆ. ಹಸು ಇಟ್ಕೊಂಡ್ರೆ ನೀವು ಕೊಡ್ತಾ ಇರೋಂಥ ರೇಟ್ಗೆ 500 ರೂಪಾಯಿ ಒಬ್ಬನಿಗಾಗಲ್ಲ. Okay. ನಾನು ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ, ಇವತ್ತು ಹಾಲಿನ ದರವನ್ನು ಹೆಚ್ಚಿಗೆ ಮಾಡಿ ಅದನ್ನ ನೇರವಾಗಿ ರೈತನಿಗೆ ಡಿಬಿಟಿ ಮೂಲಕ ತಲುಪುವಂತ ಒಂದು Okay, ಪ್ರಯತ್ನವನ್ನ next. ನಮ್ಮ ಸರ್ಕಾರ ಮಾಡಬೇಕು. ಇದು ಸಿಲ್ಕು ಇವತ್ತು ನಮ್ದು ಸೀಡ್ ಏರಿಯಾ ಮಾನ್ಯ ಸಭಾಧ್ಯಕ್ಷ. ಸೀಡ್ ಏರಿಯಾ ಅಂತ ಏನು ಕಂಟಿನ್ಯೂ ಮಾಡಿ. ಸೀಡ್ ಏರಿಯಾ ಮಾನ್ಯ ಸಭಾಧ್ಯಕ್ಷ ಏನಂದ್ರೆ ಆಟೋಮೆಟಿಕ್ ರೀಲಿಂಗ್ ಮಿಷನ್ಸ್ ಹೊಸದಾಗಿ ಬಂದಿದೆ ಚೈನಾದಿಂದೆಲ್ಲ, ಇವಾಗ ಶುರು ಮಾಡಿಬಿಟ್ಟಿದ್ದಾರೆ. ಆ ವಿಚಾರದಲ್ಲಿ ಸರ್ಕಾರದ ಗಮನ ಹರಿಸಬೇಕು. ನಮ್ಮ ಸೀಡ್ ಏರಿಯಾದಲ್ಲಿ ನಾವು ಬೆಳಿಲಿಲ್ಲ ಅಂದ್ರೆ ಇವತ್ತು ಕೋಲಾರು, ರಾಮನಗರ, ಚನ್ನಪಟ್ಟಣ ಯಾರಿಗೂ ಸೀಡ್ ಇಲ್ಲ ಅಂದ್ರೆ ಬೆಳಿಲಿಕ್ಕೆ ಆಗಲ್ಲ ಗೂಡುಗಳನ್ನ. ಆ ಕಾರಣಕ್ಕೋಸ್ಕರ ಕುಣಿಗಲ್ ತಾಲೂಕಿನ ಸೀಡ್ ಏರಿಯಾಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಟ್ಟು ಇವತ್ತು ಸಿಲ್ಕಿನ ವಿಚಾರದಲ್ಲಿ ಏನು ಬೋನಸ್ ಕೊಡ್ತಾರೆ 120 ಜಾಸ್ತಿ ಮಾಡಿ ಇವತ್ತಿನ ಎಲ್ಲ ಪೋಷಕ ಧನವನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋದು ವಿಶೇಷ ನಿಮ್ಮ ಮೂಲಕ ಸರ್ಕಾರ ಕೇಳ್ತೇನೆ. ಹಾಗೇನೆ ಇವತ್ತು ನನಗೆ ಎಲ್ಲ ಡಿಪಾರ್ಟ್ಮೆಂಟ್ ಸಹಕಾರ ಇದೆ, ಕೋಆಪರೇಟಿವ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಇಂದ ಸಹಕಾರ ಇಲ್ಲ, ನೋವನ್ನ ನಿಮ್ಮ ಮುಂದೆ ಹೇಳ್ತಾ Okay. ಇದ್ದೀನಿ. ನಮ್ಮ ಇನ್ಚಾರ್ಜ್ ಮಂತ್ರಿಗಳು ಇಲ್ಲ ಇಲ್ಲಿ, ಪರಮೇಶ್ವರ್ ಸರ್. ನೀವು ಸೆಂಟ್ರಲ್ ಗೌರ್ಮೆಂಟ್ ಇಂದ ಮೊದಲೇ ನಮಗೆ ಕೊಡ್ತಾರೆ ಲೋನ್ ಕಡಿಮೆ ಇದೆ. ಅದಲ್ಲದೆ ಇಲ್ಲಿರೋಂಥ ಕೋಆಪರೇಟಿವ್ ಮಿನಿಸ್ಟರ್ ನಮ್ಮ ಕುಣಿಗಲ್ ಕೊಡಂತ ಲೋನ್ಗಳ ವಿಚಾರದಲ್ಲಿ ಅನ್ಯಾಯ ನಡೀತಾ ಇರೋಂಥದ್ದನ್ನು ನಿಮ್ಮ ಮೂಲಕ ಇವತ್ತು ಹೇಳಲಿಕ್ಕೆ ದುಃಖ ಆಗ್ತಿದೆ ಮಾನ್ಯ ಓಕೆ ಸಭಾ. ರಘುಮೂರ್ತಿ ಅವರೇ, ಏನೋ ಕೊನೆದಾಗಿ ಹೇಳ್ತೀನಿ ಒಂದು ರಘುಮೂರ್ತಿ ಸ್ಟಾರ್ಟ್. ರಘುಮೂರ್ತಿ ಸ್ಟಾರ್ಟ್ ಮಾಡಿ. ಈಗ ನೀವು ನಮ್ಮ ರಘುಮೂರ್ತಿ ಸರ್ಕಾರದ ಆಯವ್ಯಯ ವಿಚಾರದಲ್ಲಿ ಬಹಳ ರಘುಮೂರ್ತಿ ಅವರು ಮಾತಾಡಿ. ಸಮಗ್ರವಾಗಿ ರಂಗನಾಥ್, ಆರ್ಥಿಕ ಶಿಸ್ತನ್ನು nothing will go on record. ಕಾಪಾಡಿ ಸುಮ್ಮನೆ ಮಾತಾಡಬೇಡಿ. ಇವತ್ತು ಪ್ರಶಂಸಿಸುವ ಏನು record ಹೋಗೋದಿಲ್ಲ. ಆಯ್ತು, ನೀವು ರಘುಮೂರ್ತಿ ಮಾತಾಡಿ. ಓಕೆ ಸನ್ಮಾನ್ಯ ರಘುಮೂರ್ತಿ ಅವರೇ, ನೆಕ್ಸ್ಟ್ ಭಾಗೀರಥಿ. ಬೇಗ ಬೇಗ ಫಾಸ್ಟ್ ಫಾಸ್ಟ್ ಕೊಡ್ತಾ ಇಲ್ಲ. ಸಭಾಧ್ಯಕ್ಷರೇ, ನನಗೆ 25-26ನೇ ಸಾಲಿನಲ್ಲಿ ಬಜೆಟ್ ಮೇಲೆ ನೋಡಿ, ಜಿ ಟಿ ದೇವೇಗೌಡರು ಅಂತ ಕಾಯ್ತಿದ್ದಾರೆ. ಅವರು ಸೀನಿಯರ್